ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾವು ಅಂಕರು ಮಸ್ತ್ ಅದೇ ನೋಡ್ರಿ. ಈ ವಿಡಿಯೋ ಏನಪ್ಪ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ನ ಫಸ್ಟ್ನೇ ಚಾಪ್ಟರ್ ಕ್ವಶನ್ ಇರ್ತಾವೆ. ನಿಮ್ಮ ಸಮಾಧಾನಕ್ಕೋಸ್ಕರ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಹೆಲ್ಪ್ ಆಗಲಿ ಅಂತಂದು ಬರೀ ಕ್ವಶನ್ಸ್ ಹಾಕಾಕ್ತೇನೆ ಫಸ್ಟ್ ಚಾಪ್ಟರ್ದು. ಇದಿಷ್ಟು ಬುಕ್ಕಲ್ಲಿ ಸಿಲೆಬಸ್ಸಲ್ಲಿ ಇರೋ ಕ್ವಶನ್ಸ್ ಆಗ್ಯಾವು. ನಾಳೆ ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್ದು ಕ್ವೆಶನ್ ವಿತ್ ಆನ್ಸರ್ ಹಾಕ್ತೀನಿ. ಅದನ್ನು ನೋಡ್ರಿ, ಇದನ್ನು ನೋಡ್ರಿ. ಎಕ್ಸಾಮ್ ಒಳಗೆ ಬರಿಬೇಕಂದ್ರೆ 5 ಮಾರ್ಕ್ಸಿಗೆ ಮಿನಿಮಮ್ ಒಂದು ಪೇಜರ ಪೂರ್ತಿ ಆಗಬೇಕು. ಹಂಗೆ 10 ಮಾರ್ಕ್ಸಿಗೆ ಫುಲ್ 2 ಪೇಜ್ ಪೂರ್ತಿ ತುಂಬಿರಬೇಕು. ಅಂದ್ರೆ ನಿಮ್ಗೆ ಕರೆಕ್ಟ್ ಮಾರ್ಕ್ಸ ಸಿಗ್ತಾವೆ. ಪಾಯಿಂಟ್ಸ್ ಥರ ಬರೀರಿ, ಅಂದ್ರೆ ಜಲ್ದಿ ಪೇಜು ತುಂಬುತ್ತಾ, ಕ್ಲಿಯರಾಗಿ ಕಾಣುತ್ತಾ, ನೀಟಾಗಿ ಕಾಣುತ್ತಾ. ಆದಷ್ಟು ಮ್ಯಾಗ ಹೆಡ್ಲೈನ್ ಹಾಕಿ ಫಸ್ಟ್ ಸಬ್ ಪಾಯಿಂಟ್ ಹಾಕಿ ಆಮ್ಯಾಗ ಅದರ ವಿವರಣೆ ಕೊಡ್ರಿ. ಆಮ್ಯಾಗ ನೆಕ್ಸ್ಟ್ ಪಾಯಿಂಟ್ ಹಾಕಿ ನೆಕ್ಸ್ಟ್ ವಿವರಣೆ ಕೊಡ್ರಿ. ಹಿಂಗೆ ಬರೆದ್ರೆ ಎಕ್ಸಾಮ್ ಒಳಗೂ ನೀಟಾಗಿ ಕಾಣ್ತೈತಿ. ಹಂಗೆ ನಿಮಗೂ ನೆನಪಿಟ್ಕೊಳಕ್ಕೆ ಜಲ್ದಿ ಬರೆಯೋಕೆ ಅನುಕೂಲ ಆಕೈತಿ. ನೋಡಿರಿ ಯಾವ ರೀತಿಯಾಗಿ ಬರಿಬೇಕಂತಂದು ಹೇಳೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡಿರ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.